ಬೈಕಲ್ ಹೋಪತಿಗೆ ಎಲ್ಲರೊಟ್ಟಿಗೆ ಮಾಡದ ಗಮ್ಮತ್ತ ಇನ್ನೊಂದ್ ಚೂರ್ ಜಾಸ್ತಿ ಇದ್ದೀರ ಯಾರು ಒಬ್ಬರ ಕೈಕಾಲ ಮುರ್ಕಂತಿದ್ದಿತ್ತ. ಇಡೀ ಒಂದಿನ ನಾ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡ ಗಮ್ಮತ್ ಮಾಡದ ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ಹೆಬ್ರಿಯಲ್ಲಿಪ್ಪದ ಕಬ್ಬಿನಾಲೆ ಎಂಬ ಊರಲ್ಲ. ಇಷ್ಟೆಲ್ಲಾ ಕತಿ ಪ್ರಸಂಗ ನಮ್ದು ಇಡೀ ದಿನದಲ್ಲಿ ಆಯ್ತು. ಬನ್ನಿ ಈಗ ಫಸ್ಟ್ ಇಂದ ಎಂತೆಲ್ಲ ಆಯ್ತು ಹೇಳಿ ಪೂರ್ತಿ ಕಾಂಬ. ನೀವೆಂತ ವಿಡಿಯೋ ಸ್ಟಾರ್ಟ್ ಆಪದಿಗೆ ಬೈಕ್ ಸ್ಟಾರ್ಟ್ ಆತಿಲ್ಲ ಯಾಕಂಡ್ರೆ ಹೌದು ಅವತ್ತದ್ದು ಹಂಗೆ. ಅವತ್ತು ಆದಿತ್ಯವಾರ ಬೆಳಿಗ್ಗೆ ನಾನು ಹೊರಡಕ್ಕಾದ ಟೈಮ್ 9 ಗಂಟೆ. ಆರೆ ಸ್ವಲ್ಪ ಲೇಟ್ ಇದ್ದದ ಕಾಯಿ ಹೊರಡುವಷ್ಟು 9:15 ಆಯ್ದಿತ್ತು. ಸ್ವಲ್ಪ ಆಫ್ ರೋಡ್ ಎಲ್ಲ ಜಾಸ್ತಿ ಇತ್ತು ಹೇಳಿ ಹೇಳೋದಕ್ಕೆ ಸ್ವಲ್ಪ ಗಮ್ಮತ್ತ ಇಲ್ಲಿ ಅಂದ್ರೆ ನಾನು ಮತ್ತೆ ಬಾವ ನಂದು ಸ್ಪ್ಲೆಂಡರ್ ತಕೊಂಡ ಹೊರಟದ್ದು. ಆರೆ ದುರಾದೃಷ್ಟ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಹೆಬ್ರಿಪೇಟೆಗೆ ಬಂದ್ರು ಕೂಡ ನನ್ನ ಗಾಡಿ ಹಾಳಾಯಿ ನಿತ್ಕಂತ. ಆದಿತ್ಯವಾರ ಆದ ಕೊಯ್ಯ ಎಲ್ಲ ಗ್ಯಾರೇಜ್ ಕ್ಲೋಸ್ ಆಯ್ದಿತ್ತು. ಅದಕ್ಕೆ ಒಂದು ಗ್ಯಾರೇಜಿಗೆ ಕಾಲ್ ಮಾಡಿಕಿ ಹೇಳೋದಕ್ಕೆ ಅವರ ಕಡೆ ಬಂದ ಕಾಂತೆ ನೀವು ಬೈಕ್ ಇಟ್ಟಿಗೆ ಹೋಯ್ನಿ ಹೇಳಿ ಹೇಳ್ರ. ಇನ್ನೆಂತ ಬೇರೆ ಆಪ್ಷನ್ ಅಂತೂ ನಮ್ಮ ಹತ್ರ ಇಲ್ಲ. ಇದ್ದದ್ದು ಸುಮಾರು ಬೈಕ್ ಅಲ್ಲೇ ಒಂದ್ ಬೈಕಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಪ ಅದಳಿ ನಾನು ಬೈಕನ್ನ ಅಲ್ಲೇ ಇಟ್ಟೆ. ಒಂದು ಬದಿಗೆ ಬೈಕ್ ಹಾಳಾಯ್ತಲ್ಲ ಅಂದಳಿ ಸಿಟ್ಟ, ಇನ್ನೊಂದ್ ಬದಿಗೆ ಟ್ರಿಪ್ ನನ್ನ ಬೈಕಲ್ಲಿ ಎಂಜಾಯ್ ಮಾಡೋಕಾತಿಲ್ಲ ಅಂದಳಿ ಬೇಜಾರು. ಮತ್ತೊಂದು ಬದಿಗೆ ಆಗಳಿಂದ ಬೈಕಿದ ಕಿಕ್ ಹೊಡೆದು ಹೊಟ್ಟಿ ಒಳಗೆ ಚೂರು ಚೂರು ಅಂತಿದ್ದ. ನನ್ನೊಟ್ಟಿಗೆ ಬಂದದ್ದು ದೋಸ್ತಗಳು ಎಲ್ಲರೂ ಒಂದೇ ಮೆಂಟಾಲಿಟಿ ಯಾರ ಅದಕ್ಕೋಸ್ಕರ ಎಲ್ಲೂ ತಲೆ ಬಿಸಿ ಅನಿಸ್ಲೇ ಇಲ್ಲ. ಆಗಳಿಂದ ಚುರುಚುರು ಅಂತಿದ್ದ ಹೊಟ್ಟಿಗೆ ಒಂದು 4 ಚಪಾತಿ ಅದ್ರ ಮೇಲೆ 1 ಲೋಟ ಕಾಫಿ ಬಿದ್ದುಕೊಳ್ಳೆ ಮಂಡಿಯು ನಿಧಾನ ಕಾಮ್ ಡೌನ್ ಆತ ಬಂತ. ಇನ್ನು ಬೈಕ್ ಹಾಳಾಯ್ತನಳಿ ತಲೆ ಬಿಸಿ ಮಾಡ್ಕೊಂಡ್ರೆ ಈ ಟ್ರಿಪ್ ನ ಎಂಜಾಯ್ ಮಾಡೋಕಾತಿಲ್ಲ. ಅದಕ್ಕೆ ಬಿಟ್ಟಿಗೆ ಈ ಟ್ರಿಪ್ ನ ಮುಂದುವರಿಸ್ತ. ನಾವಿವತ್ತು ಹೋತಿದ್ದ ಒಂದು ಫುಲ್ ಆಫ್ ರೋಡ್ ಮತ್ತೆ ಇನ್ನೊಂದು ಟ್ರಕ್ಕಿಂಗಿಗೆ. ಗುಡ್ಡ ಹತ್ತೋತಿಗೆ ಕಾಲಿಗೆ ಇಂಬಳ ಹತ್ತದೇ ಇರ್ಲಿ ಅಂದಳಿ ಔಷಧಿ ಆಲ್ರೆಡಿ ರೆಡಿ ಆತಾ ಇದ್ದಿದ್ದ. ಈ ತರ ಔಷಧಿ ಮಾತ್ರ ನಾನು ಇವತ್ತು ಫಸ್ಟ್ ಕಂಡದ್ದು ಕಾಣಿ. ನಮ್ಮನೆಗೆಲ್ಲ ಗಂಟಿ ಬಿಟ್ರು ಕೂಡಲೇ ಕಾಲಿಗೆ ಇಂಬಳ ಹತ್ಕೊಂತ. ಅವಕ್ಕೆ ಮೆಡಿಸಿನ್ ಅಂದ್ರೆ ಬರೀ ಉಪ್ಪಿನರಿ ಕಟ್ರಸಾಯಿ ಅಷ್ಟೇ. ಆರೆ ಈ ತರ ತೆಂಗಿನ ಎಣ್ಣೆ ಬಾಟ್ಲಿಗೆ ಯಜಮಾನ ನಶೆ ಹಾಕಿ ಔಷಧಿ ಮಾಡ್ತಿದ್ದ ಫಸ್ಟ್ ಕಂಡದ್ ಕಾಣಿ ಇವತ್ತು. ಇಷ್ಟಪ್ಪ ಕಿತಪತಿ ಮಾಡಿ ಗಂಟೆ ಕಾಂತತ ಆಲ್ರೆಡಿ 11:15 ಆಯ್ತು. ಇನ್ನು ನಾವು ಇಲ್ಲೇ ಇದ್ರೆ ಇವತ್ತಿಗೆ ಈ ಟ್ರೆಕ್ಕಿಂಗ್ ಮುಗೀತಿಲ್ಲ ಗಾಣಿ. ನಾನ್ ತಕ ಬಂದದ ನಂದು ಸ್ವಂತ ಸ್ಪ್ಲೆಂಡರ್ ಬೈಕ್ ಆಲ್ರೆಡಿ ಹಾಳಾಯ ನಿಂತ್ಕೊಂಡಿದ್ದಿತ್ತು. ಅದನ್ನ ಅಲ್ಲೇ ಒಬ್ಬರದ್ದು ಮನಿ ಬಾಗ್ಲಗೆ ಇಟ್ಟಿಗೆ ನಾನು ಇನ್ನೊಬ್ರು ಬೈಕ್ ಇದ್ದ ಹಿಂದ್ ಕೂತ್ಕೊಂಡ ಸೀದಾ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಮಾಡ್ತ ಗಾಣಿ. ಹೆಬ್ರಿ ಅಂದಳಿ ಹೆಸರು ಕೇಂದ್ರ ಕೂಡ್ಲೆ ಮನ್ಸಿಗೆ ಖುಷಿ ಆಗ್ದ ಎಂತ ಗೊತ್ತಿತ್ತಾ. ಇಲ್ಲಿಪ್ಪದು ಪ್ರಕೃತಿ ಸೌಂದರ್ಯ. ನಾವು ನಮ್ಮೂರಲ್ಲ ಪ್ರಕೃತಿ ಮಧ್ಯನೇ ಬೆಳೆದ ಅಲ್ಲೇ ಜೀವನ ಮಾಡ್ತಿದ್ರು. ಊರಿಂದ ಹೊರಗಡೆ ಬಂದ್ರು ಕೂಡ್ಲೆ ಪ್ರಕೃತಿದ ಸುಂದರತೆದ ಇನ್ನೊಂದು ರೂಪ ಕಂಡ್ರು ಕೂಡ್ಲೆ ಮನಸ್ಸಿಗೆ ಹಬ್ಬದ ನೆಮ್ಮದಿ ಅಷ್ಟಿಷ್ಟಲ್ಲ, ಮನಸ್ಸಿಗೆ ಇನ್ನೂ ಖುಷಿ ಆಗ್ತ. ಇದ್ರ ಮಧ್ಯೆ ಟ್ರಾವೆಲ್ ಮಾಡೋಕೆ ಇನ್ನೂ ಮನಸ್ಸಿಗೆ ಮುದ ನೀಡುತ್ತೆ. ನಾವಿವತ್ತು ಹೋತಿದ್ದ ಊರ ಪಶ್ಚಿಮ ಘಟ್ಟಗಳದ ಮಧ್ಯ ಆಗುಂಬೆದ ಹತ್ತಿರದಲ್ಲೇ ಇತ್ತು. ನಮ್ಮ ಒಟ್ಟಿಗೆ ಈ ಊರಿನವರು ಇದ್ದಕ್ಕೋಸ್ಕರನೇ ನಾವು ಅವರೊಟ್ಟಿಗೆ ಹೋತಿತ್ತು. ಯೂಶಲಿ ಹೊರಗಡೆಯಿಂದ ಬಂದ್ರೆ ನಿಮಗೆ ಈ ರೋಡ್ ಸಿಕ್ಕುದಿಲ್ಲ, ನೀವು ಬಂದ್ರೆ ಇಲ್ಲ ಕಳೆದು ಹೋತ್ರಿ. ದಟ್ಟವಾದ ಅಭಯಾರಣ್ಯ, ಆಕಾಶ ಮುಟ್ಟುವಂಗೆ ತಲೆ ಎತ್ತಿ ನಿಂತದ್ದ ಗಿಡ ಮರ ಬಳ್ಳಿಗಳು. ಒಂದೊಂದು ಬದಿಯಾಗೆ ಕಾಡು ಎಷ್ಟು ದಟ್ಟವಾಗಿ ಬೆಳಕಣಿತಂದ್ರೆ ಸೂರ್ಯನ ಬೆಳಕು ಕೆಳಗೆ ಬಪ್ಗೆ ಹೆದರ್ಕಂತತ್ತ. ಈ ತರ ಕಾಡಲ್ಲ ಗುಡ್ಡಗಾಡಿದ ಮಧ್ಯ ಹೊಪತಿಗೆ ಹೆದರಿಕೆ ಹಬ್ಬದ ಒಂದೇ. ಎಲ್ಲಾರು ಗುಡ್ಡ ಕುಸಿತಾಯ ನಮ್ಮ ಮೇಲೆ ಬೀಳುತ್ತಾ ಅಂದಳಿ. ಆಲ್ರೆಡಿ ಒಂದ್ ಬದಿಗೆ ಗುಡ್ಡ ಕುಸಿತಾಯ ಅದನ್ನ ತೆಗಿತಾ ಇದ್ದೀರಾ. ನಮ್ದು ಲಕ್ಕೇನೋ ಅದ್ರ ಕೆಳಗೆ ನುಸುಳಿವಂತ. ಯಾವುದೇ ಊರಿಗೆ ಹೋರು ಆ ಊರನ್ನು ಕಾಯುವ ದೇವರ ಆ ಊರಲ್ಲ ಇರ್ತಾರ. ನಮ್ದು ಆಫ್ ರೋಡ್ ಜರ್ನಿ ಸ್ಟಾರ್ಟ್ ಅಪ್ ಗಿಂತ ಮೊದ್ಲೇ ಊರಿದೊಂದು ದೇವಸ್ಥಾನ ನಮ್ ಕಣ್ಣಿಗೆ ಬಿತ್ತು. ಈ ರೈಡ್ ಅಲ್ಲ ಯಾರಿಗೂ ಎಂತದ್ದು ತೊಂದರೆ ಐದೇ ಇರ್ಲಿ ಅಂದ್ರೆ ದೇವರ ಹತ್ರ ಬೇಡ್ಕೊಂಡ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತ. ಆಲ್ರೆಡಿ ದಾರಿ ಸಾಗಿ ಇಷ್ಟು ದೂರ ಬಂದರಿಗೆ ಕಣ್ಣು ಮುಂದೆ ಈ ತರ ಸುಂದರದೊಂದು ಮನೆ ತೋರು ಕೂಡಲೇ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ ಬಗ್ಗೆ ಹೇಳದ ಒಂದು 4 ಸಾಲ ನೆನಪಾಯ್ತು. ರಾಷ್ಟ್ರಕವಿ ಕುವೆಂಪು ನನ್ನ ಮನೆ ಎಂಬುದನ್ನ ಈ ತರ ವರ್ಣಿಸ್ತಾರೆ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ಮೊದಲ ಮಿಂಚು ಹೊಳೆದ ಮನೆ, ಮೊದಲ ಗುಡುಗು ಕೇಳಿದ ಮನೆ, ಮೊದಲ ಮಳೆಯು ಕರೆದು ಕರೆದು ಹೆಂಚ ಮೇಲೆ ಸದ್ದು ಹರಿದು ಮಾಡಿನಿಂದ ನೀರು ಸುರಿದು ಬೆರಗ ನಿತ್ತ ನನ್ನ ಮನೆ. ಊರಿನ ದಾರಿ ಇಲ್ಲಿಗೆ ಮುಗಿತ. ಇನ್ನು ಕಾಡಿನ ದಾರಿ ಇಲ್ಲಿಂದ ಸುರಾತ್. ಕಾಡಿಂದ ಕಾಡು ಒಳಗಿಂದ ಕಲ್ಲು ಮಣ್ಣಿನ ದಾರಿ ನಮ್ಮನ್ನ ಈ ತರ ವೆಲ್ಕಮ್ ಮಾಡ್ತ. ಇವತ್ತ ನಮ್ಮೊಟ್ಟಿಗೆ ಇಬ್ಬರಿಗೆ ಎಲ್ಲರಿಗೂ ಈ ತರ ಕಾಡಿನ ರಸ್ತೆ ಕಲ್ಲು ಮಣ್ಣಿನ ರಸ್ತೆಗೆ ಓಡಿಸಿ ಅಭ್ಯಾಸ ಇದ್ದಾರೆ. ಅದಕ್ಕೆ ಕಾಣಿ ಇವರ ಈ ಸ್ಕೂಟಿಗೂ ಇಂತಹ ರಸ್ತೆಗೂ ಆರಾಮಯ್ಯ ಓಡಿಸ್ಕೊ ಬತ್ತಿದ್ರ. ನೀವು ಎಂತದೇ ಹೇಳಿ ಇಷ್ಟಪ್ಪ ಬೈಕಿನ ಮಧ್ಯೆ ಸ್ಕೂಟಿಗೆ ಬಪ್ಪರದ ಸ್ವ್ಯಾಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆಫ್ ರೋಡ್ ಜರ್ನಿ ಸ್ಟಾರ್ಟ್ ಆರ್ ಕೂಡ್ಲೆ ಒಂದು ಬೈಕ್ ಇದೆ ಚೈನ್ ಆಲ್ರೆಡಿ ಲೂಸ್ ಆಯಿತು. ಇನ್ನೊಂದು ಕಾಕತಾಳಿ ಅಂತಂದ್ರೆ ನಾನು ಅದೇ ಬೈಕ್ ಹಿಂದೆ ಕೂತ್ಕೊಂಡಿದ್ದೆ. ಇನ್ನು ಹೆಂಗೋ ಆ ಬೈಕ್ಗೆ ಡಬಲ್ ಸೈಕಂಡ್ ಈ ತರ ಏರಾಗಂತೂ ಹಾಪ್ಕಾತಿಲ್ಲ. ಈಗ ಆ ಗಾಡಿಗೆ ಅವರ ಸಿಂಗಲ್ ಆಗಿ ಬತ್ತಿದ್ರ ನಾನು ಇನ್ನೊಬ್ರದ ಎಕ್ಸ್ಪಲ್ಸ್ ಮೇಲೆ ಹತ್ತಿ ಕೂತ್ಕೊಂಡೆ. ನಾನು ಈಗ ಹತ್ತಿ ಕೂತ್ಕೊಂಡದ ರೀಸೆಂಟ್ ಆಗಿ ಬಿಟ್ಟದ ಎಕ್ಸ್ಪಲ್ಸ್ ಬೈಕಿಂದ ಹಿಂದಿನ ಸೀಟಿಗೆ ಹತ್ತಿ ಕೂತ್ಕೊಂಡ ನನಗೆ ಸೆಕೆಂಡ್ ಫ್ಲೋರ್ ಆಗಿ ಹತ್ತಿ ಕೂತ್ಕೊಂಡಾಗೈತೆ. ಇಂತ ಆಫ್ ರೋಡ್ಗೂ ಈ ಎಕ್ಸ್ಪಲ್ಸ್ ಮಾತ್ರ ಗನ್ ತರ ಮುಂದೆ ನುಗ್ತಿದ್ದಿತ್ತು. ನಮ್ಮ ಹತ್ರ ಇಪ್ಪದು ಬೈಕ್ ಮಾತ್ರ ಕೆಪೇಬಲ್ ಇದ್ರೆ ಸಾಕತ್ತಿಲ್ಲ, ಅದನ್ನ ಯಾರು ಓಡಿಸ್ರ ಆ ರೈಡರು ಅದಕ್ಕೆ ತಕ್ಕಂಗೆ ಕೆಪೇಬಲ್ ಆಗಿರ್ಕ. ಇಂತ ಕಲ್ಲು ಮಣ್ಣ ಕೆಸರು ಇಪ್ಪದ ರಸ್ತೆಗೂ ನನಗಂತೂ ಒಂಚೂರು ಜಂಪ್ ಫೀಲ್ ಆಯಿಲೇ ಇಲ್ಲ. ಈ ಬೈಕ್ ಇದ ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡದಕ್ಕೆ ನನಗೆ ಇನ್ನೂ ಒಂದು ಅಡ್ವಾಂಟೇಜ್ ಆಯ್ತು. ಈ ಇಡೀ ಜರ್ನಿ ಇದೆ ಮತ್ತೆ ಈ ಇಡೀ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದ್ದ ವಿಡಿಯೋನ ನಾನು ಆಲ್ಮೋಸ್ಟ್ ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕಾಯ್ತು. ನಾನೇ ಬೈಕ್ ಓಡಿಸಿದಾರೆ ಇದು ಯಾವ್ದನ್ನು ನನ್ನ ಹತ್ರ ಕ್ಯಾಪ್ಚರ್ ಮಾಡೋಕೆ ಆಗ್ತಿಲ್ಲ ಇದ್ದಿತ್ತ. ಎಂತ ಗೊತ್ತಿತ್ತಾ, ನನ್ನ ಹತ್ರ ಇನ್ನೂ ಗೋಪ್ರೋ ಇಲ್ಲ, ಯಾವ್ದೂ ಇಲ್ಲ. ಮೊಬೈಲ್ ಅನ್ನ ಕೈಯಲ್ಲಿ ಹಿಡ್ಕೊಂಡೇ ಎಲ್ಲದು ಶೂಟ್ ಮಾಡಕ್. ಬೈಕ್ ಓಡಿಸೋತಿಗೆ ಅದಲ್ಲ ಆತ ಹೇಳಿ ಈ ತರ ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡ್ರೆ ಮಾತ್ರ ಇದೆಲ್ಲ ಸರ್ಕಸ್ ಮಾಡೋಕಾಪದು. ಡೈಲಿ ಬೈಕ್ ಓಡಿಸ್ತಾ ಪರಿಗೆ ಬೈಕ್ ಹಿಂಬದಿ ಕೂತ್ಕೊಂಡ್ರು ಕೂಡಲೇ ಅದು ಗಡಗಡ ಹಾಕೋದು ಕಾಮನ್
ಕಾಮನ್ ಅನ್ಸುತ್ತಲ್ಲ. ಹೆಚ್ಚಿನಾರ ಈ ತರ ಹೇಳುತ್ತ ಕೇಂಡಿ ಇದೆ. ಆರೆ ಇವತ್ತು ಹಿಂಬದಿ ಕೂತ್ಕೊಂಡೇನೆ ಮಾತ್ರ ಅದು ಕರೆಕ್ಟ್ ಆಗಿ ಫೀಲ್ ಆಯ್ತು. ಇದು ಹೆದರಿಕೆ ಅಂದ್ರೆ ಮುಂದೆ ರೈಡರ್ ಮೇಲೆ ನಂಬಿಕೆ ಇಲ್ಲ ನಡಿಯಲ್ಲ, ಎಂತಕ್ಕೋ ಗೊತ್ತಿಲ್ಲ, ಅದೊಂದು ಫೀಲ್ ಬೇರೆ ತರನೇ. ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಆತಿಲ್ಲ. ನಮ್ಮ ಎಕ್ಸ್ಪಲ್ಸ್ ಆಲ್ರೆಡಿ ಎಲ್ಲರನ್ನು ಹಿಂದಾಕಿ ಮುಂದೆ ಹೋಗಿ ಸ್ಟಾಪ್ ಮಾಡಿ ಇದ್ದೀರ. ಹಿಂತಿರುಗಿ ಕಾಂತತ ಇನ್ನು ಒಂದು ಬೈಕು ಬರ್ಲಿಲ್ಲ ಇದಿತ್ತು. ಸ್ವಲ್ಪ ದೂರದಂಗ ಬೈಕ್ ಒರ್ಲತ್ ಮಾತ್ರ ಶಬ್ದ ಕೇಂದಿದಿತ್ತು. ಅದಕ್ಕೆ ಎಂತ ಆಯ್ತನಲ್ಲಿ ಕೆಳಗ್ ಬಂದ ಕಂಡ್ರೆ ಒಬ್ಬೊಬ್ಬರೇ ಚೂರ್ ಕಷ್ಟಪಡ್ತಿದ್ದೀರಷ್ಟೇ. ನಾನ ಎಲ್ಲಿಗೆ ಬಂದದ ಫಸ್ಟ್ ಅಲ್ಲ, ಅದಕ್ಕೆ ನನ್ನೊಟ್ಟಿಗೆ ಬಂದರ ಹತ್ರ ಕೇಂಡೆ ಇದೇ ಮುಗಿತಾ ಅಂದಳಿ. ಅವ್ರದ್ದು ಡೈಲಾಗ್ ಕಣ್ಣು ನನಗ ಮಾತ್ರ ಶಾಕ್ ಆದಲ್ಲ, ನನ್ನೊಟ್ಟಿಗೆ ಫಸ್ಟ್ ಟೈಮ್ ಯಾರೆಲ್ಲ ಬಂದಿರ ಎಲ್ಲರಿಗೂ ಶಾಕ್ ಆಯ್ತು. ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನು ಬಾಕಿ ತಂದಳಿ ಹೇಳ್ತಾರಲ್ಲ ಒಂದ್ ಮಾತು, ಅವ್ರ ಇದೇ ಮಾತು ಇಟ್ಕೊಂಡ್ರೆ ಟ್ರೈಲರೇ ಇನ್ನು ಬರ್ಲಿಲ್ಲ, ಪಿಕ್ಚರ್ ಇನ್ನು ಸುಮಾರು ದೂರ ಇತ್ತನಳಿ ಹೇಳ್ರ ಮಾರ್ರೆ. ಆ ಲೆಕ್ಕದಲ್ಲಿ ಕಂಡ್ರೆ ಟ್ರೈಲರ್ ಅರ್ಧ ಹಂತನ ನಾವು ಕಂಪ್ಲೀಟ್ ಮಾಡ್ತಿಷ್ಟೊಳಗೆ. ಇಲ್ಲಿವರೆಗೆ ಬಪ್ಪಷ್ಟು ಅಷ್ಟೇನ ಯಾರಿಗೂ ಕಷ್ಟ ಇರಲಿಲ್ಲ, ಆರಾಮಾಗಿ ಇಲ್ಲಿ ತನಕ ಬಂತು. ನಮ್ದು ಈ ಆಫ್ ರೋಡ್ ಜರ್ನಿ ಎಲ್ಲ ಈಗ ನಾವು ನಿಲ್ಸೋದು ಇದೆ ಫಸ್ಟ್ ವ್ಯೂ ಪಾಯಿಂಟ್. ನಮ್ದು ಇಡೀ ಮೈ ಮತ್ತೆ ನಮ್ದು ಪೂರ್ತಿ ಬೈಕ್ ಕೆಸರು ಇಲ್ಲದೆ ಕ್ಲೀನ್ ಆಗಿ ಕಾಮ್ದ ಇದೇ ಲಾಸ್ಟ್ ಪಾಯಿಂಟ್ ಅಂತ ನಮ್ಗೆ ಗೊತ್ತಾಯಿಲ್ಲ ಇದ್ದಿತ್ತೆ. ಎಲ್ಲೇ ಸ್ಟಾಪ್ ಸಿಕ್ಕರು ನಾನು ಮಾತ್ರ ವಿಡಿಯೋ ತೆಗೋಕೆ ಸಿಕ್ಕದ ಚಾನ್ಸ್ ಬಿಡುಕ್ಕೆ ಹೋತಿಲ್ಲ. ಒಂದು ಸಲ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡ್ರ ಮೇಲೆ ಎಂತಲ ತೋರತ ಎಲ್ಲದು ನಮಗೆ ಕಂಟೆಂಟ್. ಅದರಲ್ಲೂ ನಾನು ಮಾಡ್ತಿದ್ದ ಈ ಪ್ರಕೃತಿ ಬಗ್ಗೆದ ಕಂಟೆಂಟ್ ಇಪ್ಪತ್ತಿಗೆ ನಾನು ಈ ತರದೆಲ್ಲ ವ್ಯೂಸ್ ಬಿಡುಕತ್ತ ಹೇಳಿ ನಾನು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಉದ್ದ ವಿಡಿಯೋಗೆ ಕಂಟಿನ್ಯೂಸ್ ಆಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದದ್ದು. ಯೂಶುವಲಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಗೆ 2 ನಿಮಿಷದ ಅಥವಾ 3 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡೋತಿಗೆ ನನಗೆ 1 ಗಂಟೆ ಹೊತ್ತು ಟೈಮ್ ಬೇಕು ಆ ವಾಯ್ಸ್ ಓವರ್ ಕೊಟ್ಟಿಗೆ ಅದನ್ನ ಕ್ಲೀನ್ ಮಾಡೋಕೆ. ಆದ್ರೆ ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದ ವಿಡಿಯೋ ಕಂಟಿನ್ಯೂಸ್ ಆಗಿ 20 ನಿಮಿಷ ಇತ್ತು. ಈ ವಿಡಿಯೋ ನಾನು ಯಾವತ್ತೋ ಎಡಿಟ್ ಮಾಡಿ ಇಟ್ಟಿದ್ದೆ, ಆದ್ರೆ ಕರೆಕ್ಟ್ ಆಗಿ ಟೈಮ್ ಸಿಕ್ಕದೇ ಇದ್ದದಕ್ಕೋಸ್ಕರ ಇಷ್ಟು ದಿನ ಆರು ನಾನು ವಿಡಿಯೋಗೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ಲಿಲ್ಲ ಇದ್ದಿತ್ತು. ನಿಮ್ಮಲ್ಲ ಎಷ್ಟು ಜನ ಈ ವಿಡಿಯೋನ ಇಲ್ಲಿವರೆಗೆ ಕಂಡಿರಿ ನನಗಂತೂ ಗೊತ್ತಿಲ್ಲ. ಬಟ್ ನೀವು ಇಲ್ಲಿವರೆಗೆ ಕಂಡದಿದ್ರೆ ಇನ್ನು ಮುಂದೆ ಕಂಡ ಈ ಫುಲ್ ವಿಡಿಯೋನ ಒಂದು ಕಂಡುಬಿಡಿ. ಬಟ್ ಕಮೆಂಟ್ ಸೆಕ್ಷನ್ ಅಲ್ಲ ನಿಮ್ದೊಂದು ಅಭಿಪ್ರಾಯ ಹೇಳೋದೊಂದು ಬಿಡ್ಬೇಡಿ, ಎಂತಕಂದ್ರೆ ಇನ್ನು ಮುಂದೆ ನಾನು ವಿಡಿಯೋ ಮಾಡಕ್ಕಲ್ಲ ಅದಕ್ಕೆ. ಈಗ ನಮ್ದೇ ಕಷ್ಟ ಅಂದಳಿ ರಸ್ತೆ ಕಂಡ್ರಿತ್ತಲ್ಲ ಬೈಕಿನವ್ರಕ್ಕಿಂತ ನಾವು ಹೋಗ್ದೆ ಕಷ್ಟವಾಗಿತ್ತು. ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ ಗಾಯ್ಸ್, ಚಪ್ಪಲ್ ಕಾಣಿ ಅಂದ್ರೆ ಬೈಕಿನವ್ರು ಒಬ್ಬೊಬ್ಬರೇ ಹೋಗ್ ಸಾಧ್ಯ. ಇಬ್ಬಿಬ್ರು ಕೇಳ್ಕೊಂಡ್ರೆ ನನಗೆ, ಅದಕ್ಕೆ ಅವ್ರ ಜನ ಬೈಕಲ್ಲಿ ಅವರು ಸ್ವಲ್ಪ ನಡ್ಕೊಂಡು ಹೋಗ್ತಿದ್ವಿ, ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ. ಸೊ ಇದು ನಡ್ಕೊಂಡು ಹೋಗ್ದಾರಿ ಬೈಕ್ ಹಬ್ದು ಕಳೆದಾಯ್ತು. ನಾವು ನಡ್ಕೊಂಡ ಏದುಸ್ರು ಬಿಡ್ತಾ ಮೇರವರಿಗೆ ಬಂದ್ರು, ಬೈಕ್ ಮಾತ್ರ ಇನ್ನೂ ಬರ್ಲಿಲ್ಲ. ಪಾಪ ಅಷ್ಟಪ್ಪ ಕೆಸರ ಆಯ್ದಿತ್ತು. ಬೈಕ್ ಮಾತ್ರ ಹತ್ತುಕೆ ಎಂತ ಇಲ್ಲ, ಜಾರಿ ಅಲ್ಲೇ ನಿಂತ್ಕೊಂಡಿದ್ದಿತ್ತು. ಯಾವ ಬೈಕ್ ನಿಂತ್ಕೊಂಡ್ರು ಟೆನ್ಷನ್ ಇಲ್ಲ. ಈ ರಾಯಲ್ ಎನ್ಫೀಲ್ಡ್ ನಿಂತ್ಕೊಂಡ್ರೆ ಮಾತ್ರ ತಲೆಬಿಸಿ ಆವ್ದೆ. ಆ ಭಾರಕ್ಕೆ ಅದನ್ನ ಎತ್ತಿ ದೂಡಕ್ಕಂತೂ ಆತಿಲ್ಲ. ನಮಗೆ ಇನ್ನೊಂದು ಖುಷಿ ಅಂದ್ರೆ ನಮ್ಮ ಹತ್ರ ಇಪ್ಪರು ಸುಮಾರು ಜನ ಬಾಡಿ ಬಿಲ್ಡರ್ಸ್ ಇದ್ರ, ಎಲ್ಲ ಜಿಮ್ಮಿ ಹಾಪರೆ ಸೈ ಬೈಕನ್ನ ಬೇಕಾರೆ ಒಂದೇ ಕೈಯಾಗ ಎತ್ತಿ ಬದಿಗೆ ಇಡುವರು ಇದ್ರ. ಈಗ ಅಸ್ಲಿ ಆಫ್ ರೋಡ್ ಇಲ್ಲಿಂದ ಶುರು ಆಯ್ತು ಕಾಣಿ. ಈ ತರ ಮಣ್ಣು ಕೆಸರಿಪಿದ ರಸ್ತೆಗೆ ಯಾವ್ದೇ ಬೈಕ್ ನಿಂತ್ಕೊಂಡ್ರು ನಮ್ದು ಎಕ್ಸ್ಪೆಲ್ಸ್ ಮಾತ್ರ ನಿಂತ್ಕೊಂಡ ಚಾನ್ಸೇ ಇಲ್ಲ. ಅಲ್ಲಿಗೆ ಕೆಸರನ್ನ ದಾಟಿ ಒಂದೊಂದೇ ಬೈಕ್ ಮುಂದೆ ಬತ್ತಾ ಹೋಯ್ತು. ಈಗ ಸ್ವಲ್ಪ ಒರಿಜಿನಲ್ ಬೈಕ್ ಸೌಂಡ್ ಅನ್ನ ಕೇಂಬಲ್ಲ. ನಿಧಾನ ಮುಂದೆ ಹೋತಾ ಇದ್ದಂಗೆ ಗುಡ್ಡನು ಏರ ಆತ ಹೋಯ್ತು. ವೆದರು ಅದೇ ತರ ಬದಲಾತ ಹೋಯ್ತು. ಪಟಪಟ ಮಳೆ ಮಧ್ಯೆ ಈ ಮಂಜು ಕವಿದ ವಾತಾವರಣ ಮಾತ್ರ ಎಲ್ಲರ ಮನಸ್ಸಿಗೆ ಹಿತ ನೀಡುತ್ತೆ. ಈಗ ನಾವು ಹೋತಿದ್ದ ಊರ ಜಾಸ್ತಿ ಅನ್ನೋ ದೊಡ್ಡದ ಊರಲ್ಲ, ಎಂತಕಂದ್ರೆ ಇಲ್ಲಿ ಜಾಸ್ತಿ ಮನೆ ಇಲ್ಲ. ಆರು ಈ ದಾರಿಯಲ್ಲ ದಿನಾನು ಜನ ಓಡಾಡ್ತಾನೆ ಇರ್ತಾರ. ಈ ಮಳೆಗಾಲದಾಗ ಎಲ್ಲರೂ ದೊಡ್ಡ ಗಾಳಿ ಬಂದ ಮರಗಿರ ಬಿದ್ರೆ ಈ ರಸ್ತೆಗಂತೂ ಹಾಪ್ಕಾತಿಲ್ಲ. ಒಂದು ಬದಿಗೆ ಕೆಸರ ಇನ್ನೊಂದು ಬದಿಗೆ ಮರ ಬಿದ್ರೆ ಹಾಪದಂಗೆ ಹೇಳಿ. ಸ್ವಲ್ಪ ದೂರ ರಸ್ತೆ ಒಂಚೂರು ಒಳ್ಳೇದಿತ್ತಷ್ಟೇ. ಕಡೆಗೆ ಮೇಲೆ ಬತ್ತ ಹೋದಾಗೆ ರಸ್ತೆ ಹಾಲತ್ತ ಬಹುತ್ ಖರಾಬ್ ಹೋಗಯ. ಬರ್ಲಿ ನಾವೇ ಹಿಂಗಾರ ಇಲ್ಲಿ ನೋಡೋದೆಲ್ಲ ಕಷ್ಟ ಇತ್ತು. ಗಾಯ್ಸ್ ರೋಡ್ ಮಸ್ತ್ ಜಾರದುಂಡು. ಒಂದು ಸಲ ಬ್ರೇಕ್ ಹಾಕಿದ್ದಾರೆ. ಆಮೇಲೆ ಫ್ರಂಟ್ ಬ್ರೇಕ್ ಹಿಡಿಬೇಡಿ, ಫ್ರಂಟ್ ಬ್ರೇಕ್ ಹಿಡಿಬೇಡಿ. ಸಮಾಚಾರದ ಕೆಳಗೆ
ಒಂದು ಸಲದ ಹೈಯೆಸ್ಟ್ ಜಾರದು ಪಾತ ಮುಗೀತ. ಇನ್ನು ಎಷ್ಟಪ್ಪ ಮುಂದೆ ಬರ್ತದ ನನಗಂತೂ ಗೊತ್ತಿರ್ಲಿಲ್ಲ. ಅದ್ರಾಗೂ ಮಧ್ಯ ರಸ್ತೆ ಮೇಲೆ ಒಂದು ಮರ ಬಿದ್ದಿತ್ತು. ಅದನ್ನ ತೆಗ್ದಾಕೊಂಡ್ರೆ ಹೊಂದಾಡ್ಸಕ್ಕಂತೂ ಯಾರ ಕೈಯಾಗೂ ಇಲ್ಲ. ಮತ್ತೆ ಎಂತ ಮಾಡೋದು, ಬೈಕ್ ಫಸ್ಟ್ ಹೆಂಗೋ ಜಾಗ ಇತ್ತಲ್ಲ ನೋಡಿ, ಅದೇ ಕೆಸರಾಗ ಬೈಕ್ ಅನ್ನು ಹಾರ್ಸ್ಕೊಂಡ ಸೀದಾ ನಾವ ಹೊರಡ್ತ. ಇನ್ನು ಮುಂದೆ ಹಾತಿದ್ದಂಗೆ ನಮ್ಗೆ ರೋಡ್ ಒಳ್ಳೇದು ಸಿಗ್ತಾ ಹೋಯ್ತು. ಬನ್ನಿ ಈಗ ಇನ್ನೊಂದ್ ಸ್ವಲ್ಪ ಒಳ್ಳೊಳ್ಳೆ ಕ್ಲಿಪ್ಸ್ ಕಾಂಬ ಬೈಕಿಂದ ಸೌಂಡ್ ಒಟ್ಟಿಗೆ. ಇಷ್ಟೊತ್ತು ಬರೀ ಬೈಕ್ ಓಡಿಸಿ ಆಫ್ ರೋಡ್ ಇದೆ ಎಂಜಾಯ್ಮೆಂಟ್ ತಕೊಂಡ ಅಂತೂ ಇಂತ ನಮ್ದು ಲಾಸ್ಟ್ ಬೈಕ್ ನಿಲ್ಸದ ಪಾಯಿಂಟ್ ರೀಚ್ ಐತೆ. ಇನ್ನ ಇಲ್ಲಿಂದ ಮುಂದೆ ಬೈಕ್ ಹೋತಿಲ್ಲ, ಬೈಕಿನೆಲ್ಲ ಇಲ್ಲೇ ಇಟ್ಟಿಗೆ ಇಲ್ಲಿಂದ ನಡ್ಕೊಂಡು ಹೋಯ್ಕ. ಇನ್ನ ಇಲ್ಲಿಂದ ಬೈಕ್ ಇಟ್ಟಿಗೆ ನಡ್ಕೊಂಡು ಹೋಯ್ಕಲ್ಲ. ಎಷ್ಟು ದೂರ ಅಂದೇಳಿ ಒಬ್ಬೊಬ್ಬರ ತರ್ಕೊಂಡಿದ್ದಕ್ಕೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದಾರಂತೂ ನಮಗೆ ಹೇಳೋಕೆ ಹೊಯ್ಲಿಲ್ಲ. ಕಾಲ್ ಬಟ್ಟೆಗೆ ಆಗಳಿಂದನೇ ಗಿಣ್ತೀತ. ನನಗೆ ಆಗಲೇ ಗೊತ್ತೈತೆ ಕಾಲಿಗೆ ಒಂದು ಇಂಬಳ ಹತ್ಕೊಂಡೈತೆ ಅಂದಳಿ. ಮೆಟ್ಟಿ ತೆಗೆದುಕೊಂಡ್ರೆ ಇಂಬಳ ಹತ್ತದು ಹೌದು ಮಾರ. ಒಂಥರ ದೋಚಿದಿ ಆಗಲೇ ರೆಡಿ ಆಯ್ತಿತ್ತು ಇಂಬಳಕ್ಕೆ. ಆರೆ ನಾನು ಆಲ್ರೆಡಿ ಡೆಟಾಲ್ ಅನ್ನ ಮಿಕ್ಸ್ ಮಾಡ್ಕೊಂಡು ಬಂದಿದೆ. ಕಾಲಿಗೆ ಹೊಡ್ಕೊಂಡೆ, ಆರೆ ಇಂಬಳ ಮಾತ್ರ ಉದುರಿ ಬೀಳ್ಲಿಲ್ಲ. ಕಡೆಗೆ ಅದೇ ಹಳಿ ಔಷಧಿ ಬೇಕಾಯ್ತೆ. ಎಲ್ಲರೂ ಬೈಕನ್ನ ಇಲ್ಲೇ ನಿಲ್ಲಿಸ್ತ. ಇನ್ನು ಬೈಕ್ ಹ್ಯಾಂಗೋ ಹಾತಿಲ್ಲ. ಇಷ್ಟೊತ್ತು ಈ ರೈನ್ ಕೋಟ್ ಹೆಲ್ಮೆಟ್ ಎಲ್ಲಾ ಹಾಯ್ಕೊಂಡ ಸೆಕಿ ಒಳಗೆ ನನ್ನ ಮಂಡಿ ಎಲ್ಲ ಬಿಸಿಯಾಗಿ ಹೋಯ್ದಿತ್ತು. ನಮ್ಮ ಹತ್ರ ಇದ್ದದ ನೀರ್ ಬಾಟ್ಲಿ ಅಂತೂ ಇಡೀ ರಸ್ತೆಗೆ ಎಷ್ಟು ಸಲ ಬಿತ್ತೋ ಗೊತ್ತಿಲ್ಲ, ಪೂರ್ತಿ ಕೆಸರು ರಾಶಿ. ಅದನ್ನ ಅಲ್ಲೇ ಒಂದು ತೋಡಗೆ ತೊಳ್ಕೊಂಡ ನಾವು ಹಗುರ ಟ್ರೆಕ್ಕಿಂಗ್ ಸುರ ಮಾಡ್ತೆ. ತೋಡ್ ದಾಟಿ ಹೊರಗ್ ಬದತ್ತ ಗುಡ್ಡ ಕಂಡ್ರೆ ಗುಡ್ಡ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಗೆದ್ದೆ ಬೈಲು ಮಾತ್ರ ಇತ್ತು. ಆಲ್ರೆಡಿ ರಸ್ತೆಗೆ ಕೆಸರು ಆಡೋದು ಸಾಕಾಯಿಲ್ಲ ಅಂದೇಳಿ ಗೆದ್ದೆಗೆ ನೀರಾಟ ಸುರಾಯಿ ಐತೆ. ಅಯ್ಯೋ, ಈ ಫ್ರೆಂಡ್ಸ್ ಎಲ್ಲ ಒಟ್ಟಾರ್ ಕೂಡಲೇ ಮಾಡೋದು ಕಿತಾಪತಿ ಒಂದ ಎರಡ ಹೇಳಿ. ಈ ವಿಡಿಯೋ ಪೂರ್ತಿ ಕಾಣದಿದ್ರೆ ನಿಮಗೆ ಒಂದು ಅರ್ಥ ಆತ್ ಅನ್ಸುತ್ತೆ. ನಿಮ್ಮ ಫ್ರೆಂಡ್ಸ್ ಯಾವತ್ತೇ ಒಂದು ಟ್ರಿಪ್ ಹಾಪ್ ಅಂದಳಿ ಕರೆದ್ರೆ ಅದಕ್ಕೆ ನೋವು ಅಂದಳಿ ಹೇಳ್ಬೇಡಿ. ಎಂತಕಂದ್ರೆ ಬ್ಯೂಟಿಫುಲ್ ಮೂಮೆಂಟ್ ನ ನೀವು ಲೈಫ್ ಇಂದಾನೆ ಮಿಸ್ ಮಾಡ್ಕಂತ್ರಿ. ನಾವು ಇವತ್ತು ಬಂದದ್ದು ಈ ಗ್ರೂಪ್ಗೆ ಸ್ವಲ್ಪ ಜನ ಮಾತ್ರ ಗುರ್ತದಾರ ಇದ್ದೀರಿ, ಮತ್ತೊಂದ್ ಸ್ವಲ್ಪ ಜನ ಯಾರು ಗುರ್ತದಾರಲ್ಲ. ಆರೆ ಈ ಟ್ರಿಪ್ ಮುಗುವಷ್ಟು ಎಲ್ಲರೂ ಗುರ್ತದಾರ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರು. ಈ ಜೀವನ ಬರೀ ನೀರ್ ಮೇಲಿದೊಂದು ಗುಳ್ಳೆ, ದೇವ್ರು ಕೊಟ್ಟದೊಂದು ವರ. ನಮಗೆ ಸಿಕ್ಕುದ ಇಡೀ ಜೀವನನೇ ಒಂದು ಸ್ವಲ್ಪ ಕ್ಷಣ ಅಷ್ಟೇ. ಆ ಕ್ಷಣನ ನಮಗೆ ಯಾರೊಟ್ಟಿಗೆ ಖುಷಿ ಆತ್ ಅವರೊಟ್ಟಿಗೆ ಎಂಜಾಯ್ ಮಾಡ್ತಾ ಇರಕ್ಕ. ಒಂದು ದಿನ ನೀನು ಈ ಲೋಕ ಬಿಟ್ಟು ಹಾಪತಿಗೆ ನಿನಗೆ ನಿಂದ ನೆನಪನ್ನು ಬಿಟ್ಟ ಬೇರೆ ಯಾವ್ದೋ ನಿನ್ನೊಟ್ಟಿಗೆ ಶಾಶ್ವತ ಅಲ್ಲ. ಇದನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ನಾನು ಹೇಳೋದನ್ನ ರಿಲೇಟ್ ಮಾಡ್ತಾರೆ. ಬೈಕ್ ಸಾಕ ಬಂದು ನಿಲ್ಸ್ತು. 10 ಕಿಲೋಮೀಟರ್ ಬಂದಿದ್ದೆ ನಾವು ಹೆಬ್ರಿಯಿಂದ. ಕಬ್ಬಿನಾಲೆ ಅಂದಲ್ಲ ಒಂದು ಜಾಗ. ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೆ, ನಾವು ಹೋಗ್ತಿತ್ತು. 2 ಕಿಲೋಮೀಟರ್ ಟ್ರೆಕ್ ಮಾಡಕ್ಕಂಬ್ರ ಬೈಕಲ್ಲಿ ಬಂದೇ ಸಾಕಾಯ್ತು. ಈಗ ನಡ್ಕಂಡ ಜೀವ ಬೈಕ್ ಬತ್ತ. ಒಬ್ರದ್ದು ವೀಡಿಯೋ ಆತಿತ್ತು, ನಾನು ಇಲ್ಲಿ ವೀಡಿಯೋ ಮಾಡ್ತಿದ್ದೆ. ಲೆಟ್ಸ್ ಗೋ, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಪರೂಪಕ್ಕೆ ಒಂದೊಂದ್ಸಲ ಈ ತರ ಟ್ರೆಕ್ಕಿಂಗ್ ಹಾಬೋದಕ್ಕೋಸ್ಕರ ಸ್ವಲ್ಪ ಗುಡ್ಡ ಗಿಡ್ಡ ಹತ್ರ ಸಾಕಾಗ್ದ ಗ್ಯಾರಂಟಿಯೇ. ಆರೆ ಇವತ್ತಿದ ವೆದರ್ ಮಾತ್ರ ಟ್ರೆಕ್ಕಿಂಗಿಗೆ ಹೇಳಿ ಮಾಡಿಸ್ದಂಗಿದ್ದಿತ್ತೆ. ಬಿಸ್ಲಂತೂ ಕಾಮ್ಗೆ ಸಿಕ್ಲೇ ಇಲ್ಲ. ಮಳೆಯೂ ಹಗೂರ ಹನಿ ಹನಿ ಬರ್ತಾ ಇದ್ದಿತ್ತು. ಕಾಡಿನ ತುಂಬಾ ಮಂಜ ಕೌಂಚ್ಕೊಂಡ ತಂಪಾದ ವಾತಾವರಣ. ಫಸ್ಟ್ ಫುಲ್ ಜೋಶಾಗಿ ಬಂದಿರಬ್ರು. ಈಗ ಗಾಡಿ ಟೈರಲ್ಲಿ ಟ್ರಾಕ್ಷನ್ ಕಮ್ಮಿ ಆಗ್ತಾ ಇದೆ. ನಮ್ದು ಕಮ್ಮಿ ಆಗ್ತಿತ್ತು. ನಾವೇ ಇಬ್ರು ಲಾಸ್ಟಾಗಿ 11 ಜನ ಎಲ್ಲ ಮುಂದೆ ನಾವಿಬ್ರು ಲಾಸ್ಟಾಗೆ ಹಾಡ್ಬಿಟ್ಟು ಹೋಗ್ತಿತ್ತು. ಮತ್ತೊಂದಿಬ್ರು ಇಲ್ಲೇ ಇದ್ರು. ನಾವು 4 ಜನ ಮಾತ್ರ ಖಂಡಿತ ತೋರ್ತಿತ್ತು. ಮತ್ತು ಉಳಿದಾರೆ ಒಂದಾರು ಬಿಡೋದಿಲ್ಲ. ಹತ್ತದೆ ಇವತ್ತು ಮಾಡೋದೆ ಎಂತ ಟ್ರೆಕ್ಕಿಂಗ್. ದನ ಕರುಗಳೇ ನಿಮ್ಮನ್ನೆಂತ ಹಟ್ಟಿಗೆ ಎಬ್ಲಿಲ್ಲ ಮಗುವ, ಹಟ್ಟಿ ಎಬ್ಲೆ ಮಗ. ಹಾಯ್, ಹಟ್ಟಿ ಎಬ್ಲೆ ನಿಂಗೆ ಅದು ಬರ್ತಿಲ್ಲ, ನೀವು ಬನ್ನಿ. ಅಂತೆ ಪಂಡ ಏದು 1-2 ಕಿಲೋಮೀಟ್ರ ಆತುಂಡ ಇತ್ತ ನಾವೊಂದಿಜ್ಜಿ ಕಿತ್ತು ಪೋನಾಗ. ಓ ಮೆಲ್ಲ. ಹಾಂ, ಒಂದು ಗಾಡಿ ಬ್ರೇಕ್ ತಗೊಂಡಿದೆ, ಇನ್ನೊಂದು ಗಾಡಿ ಹಗೂರು ಹತ್ಕೊ ಬರ್ತಿತ್ತು ಕಷ್ಟಪಟ್ಟು. ಎಂತ ಆಯ್ತು ಗೊತ್ತಿಲ್ಲ ಇವತ್ತು ಆಚರಣೆಗೆ. ಹಾ ಆಯ್ತು, ಗಾಡಿ ಬ್ರೇಕ. ಎಸ್ ಕಮಾನ್, ನೆನಪು ಮಾಡಿ ಬರ್ತದೆ ಈಗ. ಇನ್ನು ಸುಮಾರು ಇತ್ತು ಮೇಲೋಕ್ಕೆ, ಬಂದಷ್ಟೇ ದೂರ ಆಯ್ತು ನೋಡಿ ಮೇಲೋಕ್ಕೆ. ಇರಲಿ, ಅದಕ್ಕೆ ಹೇಳುದು ಬೆಸ್ಟ್ ವ್ಯೂ ಕಮ್ಸ್ ಆಫ್ಟರ್ ದಿ ಹಾರ್ಡೆಸ್ಟ್ ಕ್ಲೈಮ್ ಅಂತ. ಇದು ಹಾರ್ಡೆಸ್ಟ್ ಅಲ್ಲ, ಇದು ಸ್ವಲ್ಪ ಜಾಸ್ತಿ ಹಾರ್ಡ್ ಆಯ್ತು. ಕೆಳಗೆ ಬೈಕಿನೆಲ್ಲ ದೂಡಿ ಮೇಲೆ ಹಾಕಿ ನಾವೆಲ್ಲ ಮೇಲೆ ಬಪ್ಪಷ್ಟ ನಮ್ಮನ್ನ ಯಾರು ದುಡುಕಿದ್ರೆ ಆತೈತಿ. ಈಗ ನಮ್ಮನ್ನ ಯಾರು ದುಡುಕಿಲ್ಲ, ನಾವೇ ದುಡ್ಕೊಂಡಾಯ್ತು. ಏ ಬಾ, ಎನಿ ಕಮೆಂಟ್ಸ್ ಬ್ರದರ್? ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ.
ಶ್ರವಣ್ ಭಾಯ್ ಏನಾದ್ರು ಕಮೆಂಟ್ ಉಂಟಾ ಟ್ರಕ್ ಬಗ್ಗೆ? ಈಗ ಎಲ್ರಿಗೆ ಸ್ವಲ್ಪ ರೆಸ್ಟ್, ಸ್ವಲ್ಪ ಜನ ಮಾತ್ರ ಮತ್ತೊಡ್ದಾರಲ್ಲ ಮೇಲೆ ಹೋಯ್ತು, ಖಂಡಿತ ಬರೋದಿಲ್ಲ ನಾನು. ಎಲ್ಲಾರಂದ್ರೆ ಅದಾಗ ಹಂಗೆ ಮೇಲೆ ಹೋಯ್ತು. ನಾ ಬಂದೆ ಬರ್ಲಿ ಅಲ್ಲ ಸ್ಟಾಪ್ ಹಾಕೋ. ಫಸ್ಟ್ ಸ್ಟಾಪಿಗೆ ಬಂದು ನಾವು ಬಂದು ನಾವೇನಾಗ್ತು ಜನ, ಮತ್ತೆ ಹೋದ್ರೆ ಯಾರು ಬರಲಿಲ್ಲ. ಓಡ್ ಬಂದದಕ್ಕೋಸ್ಕರ ನಾವು ಬಂದು ಸಾವಿರ ಜನ ಮತ್ತೆ ಹೊಡೆದ್ರೆ ಕಾಯ್ತಾ ಆಯ್ತು. ಈಗ ಎಷ್ಟು ದಿವಸ ಹತ್ರ ಗೊತ್ತಿಲ್ಲ ಜನ. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಗುಡ್ಡದ ಕೆಳಗಿಂದ ಕಂಬತ್ತಿಗೆ ಇಷ್ಟಪ್ಪ ಮಂಜಿತ್ತು ನಳಿ ಯಾರಿಗೂ ಗೊತ್ತಾಯಿಲ್ಲ ಇತ್ತು. ಆರ ಮೇಲೆ ಒಂದು ಕೂತ್ಕೊಂಡ್ರೆ ಕೆಳಬದಿಗೆ ಒಂಚೂರು ವ್ಯೂ ತೋರುದೇ ಇಲ್ಲ ಇದ್ದಿತ್ತು. ಆರ ಇಷ್ಟು ದೂರ ಕಷ್ಟಪಟ್ಟು ಹತ್ತಿ ಬಂದದಕ್ಕೂ ಸಾರ್ಥಕ. ಗುಡ್ಡದ ಮೇಲೆ ಬಂದಂಗು ವ್ಯೂ ಎಷ್ಟು ಚಂದ ಆತಿತ್ತಂದ್ರೆ ಬರೀ ಮೋಡ ಮೋಡ ತುಂಬಿದ ಗಾಳಿ ಗುಡ್ಡ. ಇದು ಹಾಡು ಮಿಸ್ ಆಯ್ತು ಮಾತ್ರ. ಇದು ನಮ್ಗೆಲ್ಲರಿಗೂ ಒಂದು ಮಸ್ಟ್ ನೀಡೆಡ್ ಬ್ರೇಕ್. ಸುಮಾರು ದಿನ ಆಯ್ತು ಈ ಥರ ಒಂದು ಬ್ರೇಕ್ ಬೇಕಿಂದಳಿ ಅನ್ಕೊಂತ ಆಯ್ತು. ಈ ಥರ ಪ್ರಕೃತಿ ಬಂದು ಕೂಡಲೇ ಈ ಥರ ಪ್ಯಾಕ್ ಅನ್ನು ಎಲ್ಲೂ ಹಾಕ್ಬೇಡಿ. 2-3 ಪ್ಯಾಕ್ ಸಿಕ್ತ, ಅದ್ರ 1 ಪ್ಯಾಕ್ ನನ್ನ ಕೈಯಲ್ಲಿ ತಗೊಂಬಂದಿದೆ. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಅದೊಂದು ಮಾಡಬೇಡಿ. ಎಲ್ಲ ಕಂಡ ಮುಂಗಾರು ಮಳೆ ನೆನಪಾಯ್ತು ನನಗೆ. ಸೇಮ್ ಇವ ಮುಂಗಾರು ಮಳೆ ಗಣೇಶ. ಅವನಿಗೆ ಅದಿಮೇಲೆ ಕೊಲ್ಲಾಕೋರಿಂದ ಯಾರು ಬರಲಿಲ್ಲ, ಅದಕ್ಕೆ ಅವನಿಗೆ ಬೇಡ. ಇದ್ದ ಯಾರಿಗೆ ಮ್ಯಾಚ್ ಹತ್ತು ಗೊತ್ತಿತ್ತಾ? ಇವ್ರಿಗೆ ಮ್ಯಾಚ್ ಹತ್ತು ಓಯಿಲ್ ಸೈಡ್ ಇದ್ರಲ್ಲ, ಮಟ್ಟಿಗೆ ಬಂದದ್ದು 2 ಹುಲಿಗೆ ಮೇಲತ್ತು ಕಾತಿಲ್ಲ ಅವರು ಪಾಪ. ಕಷ್ಟ ಆಯ್ತು. ಬೆಳಿಗ್ಗೆ ಹುಲಿ ಹಾಲಿನ ಮೇವು ಸ್ವಲ್ಪ ಜಾಸ್ತಿ ಆಯ್ತು. ಅನಸರಣ ಬಾಯ್ ಇದ್ದ ಬಾಯ್ ಎಂತ ಆಯ್ತು? ಕ್ಯಾ ಹೂವಾ ರೆಡಿ ಹೊಂಟಿಲ್ಲಿ 5 ನಿಮಿಷ ಸಾಕಂಡು ಬ್ರೇಕ್ ತಗೊಂಡು ನಮ್ದು ಅರ್ಧ ಟೀಮ್ ಕಾಣೆ ಎಲ್ಲೂ ಇಲ್ಲ. ಮೊದಲೇ ನಮ್ಗೆ ಜನ ಹೊತ್ತೋಗಾತಿಲ್ಲ. ನಮ್ದು ಅರ್ಧ ಟೀಮ್ ಎಲ್ಲೂ ಇಲ್ಲ. ಅದೇ ಗೊತ್ತಿಲ್ಲ ಅಲ್ಲ, ಈಗ ದಾರಿ ಗೊತ್ತಿಲ್ಲ. ಎಲ್ಲ ಅವರು ಹುಡುಕಿ ಹುಡ್ಕೊಂಡ ಮೇಲೆ ನಮ್ಮ ಬಾಯ್ಸ್ ಆಲ್ರೆಡಿ ರೆಡಿ ಆಗಿದ್ದಾರೆ ಗಮ್ಮತ್ ಮಾಡ್ಲಿಕ್ಕೆ. ನಾವು ಹಾತಿದ್ದಷ್ಟೇ. ಈಗ ನಾವು ವಾಪಸ್ ಅವರಿಗೆ ಹಂಗೆ ಕಳಿಸ್ತಾರೆ. ಚಳಿ ಆಯ್ತಾ ಇಲ್ಲ ಹೊತ್ತು ಹಂಗೆ ಕಡೆ ನಮಗೆ ಸಾಕೈತೆ. ಈಗ ನಾವು ಹಂಗೆ ಕಳಿಸೋದು. ಇಲ್ಲಿ ಆಯ್ತು. ತಮ್ಮನ್ ತೆಗ್ದ್ರೆ ಅವರು ಇವತ್ತು ತಮ್ಮನ್ ತೆಗಿದ್ರು ಹಂಗೆ ಗೊತ್ತಾಯ್ತು. ಬೆಳಿಗ್ಗೆ ಕೆಳಗಿನ ಮೇಲೆ ಬಪ್ಪತ್ತಿಗೆ 1 ಕಿಲೋಮೀಟ್ರ, ಅಲ್ಲಿ ಇನ್ನೊಂದು ಕಿಲೋಮೀಟ್ರ, 100 ಮೀಟ್ರ್, ಈಗ 50 ಮೀಟ್ರ್ ಆಯ್ತು. 50 ಮೀಟ್ರ್ ಎಲ್ಲಾರು ಭತ್ತ ಕಾಣಕ್ಕೆ ಎದ್ದಿವ್ರೆ. ಈ ಸುಂದರ ಪ್ರಕೃತಿ, ಫ್ರೆಂಡ್ಸ್ ಮತ್ತೆ ಈ ಮಂಜು ಕವಿದ ವಾತಾವರಣದ ಮಧ್ಯೆ ಹಾಪತಿಗೆ ರಾಷ್ಟ್ರಕವಿನ ಆದರ್ಶ ಇಟ್ಕೊಂಡ ನನ್ನ ಮನಸ್ಸಲ್ಲ ಕೆಲವು ಸಾಲ ಮೂಡ್ತ ಬನ್ನಿ ಕೇಂಬ. ಈ ಕಾವ್ಯಕ್ಕೆ ನಾನು ಕೊಟ್ಟದ ಹೆಸರು ಹಸಿರ ಸಿರಿಯ ಪಯಣ. ಹಸಿರ ರಾಶಿಯ ಮಡಿಲಲ್ಲಿ ನಡೆದು ಗೆಳೆತನ ಬೆಸೆದು ಸಾಗುವ ಹೊತ್ತು. ಗಿರಿಶಿಖರಗಳು ಕರೆದವು ನೋಡು ಮನದ ಮಮತೆಯ ಹುಟ್ಟಿಸುವ ಮಾತು. ಕೆಸರಿನ ಹಾದಿಯ ಸಣ್ಣಯ ಹೆಜ್ಜೆ, ಗೆಳೆಯನ ಕೈಯಲ್ಲಿ ಬೆಚ್ಚಗಿನ ಆಸರೆ. ಮಂಜಿನ ಮುಸುಕನು ಸೀಳುತ್ತಾ ಸಾಗಲು ಜಗವು ಜಂಜಡಲು ದೂರವೇ ಸರಿಯಿತು. ಎಲೆಗಳ ಮೇಲಣ ಇಬ್ಬನಿ ಬಿಂದು ನಮ್ಮಯ ಸ್ನೇಹಕ್ಕೆ ಕನ್ನಡಿ ಹಿಡಿದಿದೆ. ಕಾಡಿನ ಮೌನದಿ ಜೊತೆಯಾಗಿ ನಡೆಯುತ್ತಾ ಜೀವನವು ಶಿವನನ್ನು ಸೇರುತ್ತಲಿದೆ. ನನ್ನ ಅಣ್ಣ ಒಬ್ಬ ಆಗಳಿಂದ ಸೇವಂತಿನ ಹಿಡ್ಕೊಂಡಿದ್ದ. ಯಾವ ಸೇವಂತಿ ಹೇಳಿ ಕೇಳ್ರೆ ಅವನಿಗೂ ಗೊತ್ತಿಲ್ಲ. ಟ್ರೆಕ್ಕಿಂಗ್ ಬಪ್ಪತ್ತಿಗೆ ಟ್ರೆಕ್ಕಿಂಗ್ ಡ್ರೆಸ್ ಹಾಕೊಂಡು ಹೋಗೋದು ಕಂಡಿರಿ. ಈ ತರ ಪಂಜಿ ಉಟ್ಕೋಬಹುದು ಏಗಳಾರು ಕಂಡಿರಿಯಾ? ನಮ್ಮ ಅಣ್ಣ ಈ ಗುಡ್ಡದ ಮೇಲೆ ಪಂಜಿ ಉಟ್ಕೊಂಡು ಫೋಟೋಶೂಟ್ ಮಾಡೋಕಂದಳಿಯೇ ಬಂದಾಗಿತ್ತು. ನಮ್ದು ಗಮ್ಮತ್ತೆಲ್ಲ ಮುಗುವಷ್ಟ ಮಳಿ ಹಗುರ ಸುರಾಯ ಆಯ್ತು. ಇನ್ನು ಇಲ್ಲಿಂದ ನಮ್ ಜರ್ನಿ ವಾಪಸ್ ಮನೆ ಬದಿಗೆ ಸಾಗತ್ತೆ. ಆಗ ಬಂದದ್ದು ಅಂದ್ರೆ ನೋಡಿ, ಈಗ ಹಾಪ ರೋಡ್ ರೋಡ್ ಒಳಗೆ ನಮಗೆ ಕನ್ಫ್ಯೂಷನ್. ನಮ್ಗಂತೂ ಗೊತ್ತಿಲ್ಲ. ಅದಕ್ಕೆ ನಮಗೆ ಮುಂದೆ ನಮ್ಮ ಟೀಮರ್ ಹೋಗ್ಯಾರ. ಅವ್ರು ಹ್ಯಾಂಗ್ ಗೊತ್ತ ನಾವು ಹಂಗೆ ಅಷ್ಟೇ. ಆ 3 ಜನ ಇತ್ತ, ಉಳಿದಾರೆಲ್ಲ ಮುಂದೆ ಹೋಯ್ತು. ಈಗ ಎಷ್ಟೊತ್ತಿಗೆ ನಾವು ಅವ್ರನ್ನ ರೀಚ್ ಆಗ್ತಾ ಗೊತ್ತಿಲ್ಲ. ಈ ಟ್ರಿಪ್ ಇಲ್ಲಿಗೆ ಗಮ್ಮತ್ತೆ ಮುಗ್ದಿತ್ತು. ಅದೇ ಖುಷಿ. ಎಲ್ಲರದ್ದು ಸಂಡೇ ಬಿಸಿ ಲೈಫ್ ಅಲ್ಲ, ಮಸ್ಟ್ ನೀಡೆಡ್ ಬ್ರೇಕ್. ಲಾಸ್ಟಿಗೆ ಒಂದು ನೆನಪು ಅಂದ್ರೆ ಮೋಡದ ಒಳಗೆ ಹನಿಗಳ ಸಾಲು. ಫುಲ್ ಮೋಡ. ನೀವು ಬೇಕಾದ್ರೆ ಇದ್ರ ಪ್ರೀವಿಯಸ್ ಕ್ಲಿಪ್ಪಲ್ಲಿ ಕಂಡಿರ್ತೀರಿ. ಫುಲ್ ಮೋಡ ಮಧ್ಯೆ ನಾವು ನಮ್ಮ ಫ್ರೆಂಡ್ಸ್ ನಮ್ಮದೇ ಒಂದು ಜಗತ್ತು. ಪ್ಲಾಸ್ಟಿಕ್ ಅದಕ್ಕೆ ಎಲ್ಲರೂ ವಾಪಸ್ ತಗೊಂಡ್ಬಂದಿತ್ತು. ಎಲ್ಲರಿಗೂ ಹೇಳಿ ಬಂದ ಅಲ್ಲ, ಆಲ್ರೆಡಿ ಸುಮಾರು ಜನ ಬಂದಿದ್ದೀರ. ಎಲ್ಲರಿಗೂ ಹೇಳಿ ಬಂದಿತ್ತು
ಪ್ಲಾಸ್ಟಿಕ್ ಪ್ಲೀಸ್ ಹಾಕ್ಬೇಡಿ. ಆಲ್ರೆಡಿ ಅಲ್ಲಿ ಇದ್ದದ್ದು 3-4 ಬಾಟ್ಲ್ ನಾವೇ ಹಿಡ್ಕೊಂಡು ಇದು ನಾವು ತಗೊಂಡಿಲ್ಲ, ನಾವೆಲ್ಲ 2 ಲೀಟರ್ ಬಾಟ್ಲ್ ತಗೊಂಡದ್ದು. ಸೊ ನಾವು ಆಲ್ರೆಡಿ ಎಲ್ಲ ತಗೊಬಂದಿತ್ತು, ಅಲ್ಲಿ ಹೋದ್ರಿಗೆ ಎಲ್ಲರಿಗೂ ಹೇಳಿತ್ತು. ಸೊ ನೀವು ಯಾರಾದರೂ ಪ್ರಕೃತಿ ಮುಂದೆ ಹೋದರೆ ಆ ಥರ ಒಂದು ಮಾಡಬೇಡಿ. ಮೇಲ್ ಹಾಪತಿಗೆ ಇದೇ ದಾರಿ ಹೋದ್ರೆ ನಮಗಂತೂ ಕೆಳಗಪ್ಪ ಅಷ್ಟ ನೆನಪಿರ್ಲ ಇದ್ದಿತ್ತು. ಎಂತಕಂದ್ರೆ ಹಾಪತಿಗೆ ಫುಲ್ ಮಂಜಿದಿತ್ತು, ಮತ್ತೆ ಅಷ್ಟು ಸಾಕಾಯ್ದಿತ್ತು. ಕೆಳಗ ಬತ್ತಾನೆ ಇದ್ದುದೊಂದು ತೋಡಗೆ ಆಡದ್ದಾರು ಸಾಮಾನ್ಯ ಅಲ್ಲ. ನಮ್ ಫ್ರೆಂಡ್ಸ್ ಒಟ್ಟಿಗೆ ಹೋದಲ್ಲೆಲ್ಲ ಹಿಂಗೆ ಯಾರು ಎಂತದ್ದು ಅನ್ಕಂತಿಲ್ಲ, ಎಂತದೇ ಮಾಡ್ರು. ಮನ್ಸಲ್ಲ ಎಂತ ಇತ್ತತ್ತ ಅದನ್ನ ಹೇಳತ್ತ, ಮನ್ಸಲ್ಲಿ ಎಂತ ಮಾಡ್ಕಳೆ ಅನ್ಸತ್ತ ಅದನ್ನ ಮಾಡತ್ತ. ಆಗಲೇ ಪಾರ್ಕ್ ಮಾಡಿ ಹೋದ ಬೈಕ್ ಇಟ್ಟಲ್ಲೇ ಇದ್ದಿತ್ತ, ಯಾರು ಏನು ಮುಟ್ಲಿಲ್ಲ ಇದ್ದಿತ್ತ. ಕೈಗೆ ವಾಚ್ ಮೊಬೈಲ್ ಯಾವ್ದ್ರಿಗೂ ಟೈಮ್ ಗೊತ್ತೈತೆ ಇದ್ದೀರ. ಈ ಟೈಮ್ ಅನ್ನ ನಾವು ವಾತಾವರಣ ಕಂಡು ಹೇಳೋಕೆ ಸಾಧ್ಯನೇ ಇಲ್ಲ ಇದ್ದಿತ್ತು. ಎಂತಕಂದ್ರೆ ಗಂಟೆ ಆಲ್ರೆಡಿ 4 ಆಯ್ದಿತ್ತ. 6 ಗೊತ್ತಾತ, ಗಂಟೆ 4 ಆಯ್ತನಳಿ ಹೇಳೋಕೆ. ಇನ್ನೂ ಇಲ್ಲ ಯಾಕಂದ್ರೆ ರಾತ್ರಿ ಅಪ್ಪಷ್ಟು ಇಲ್ಲ ಯಾಕಂತದ್ದು ಗಮ್ಮತ್ ಮಾಡ್ತಾ ಪಾಪ ಅಂದಳಿ ಹೊರಟ್ರು ಕೂಡ ಆಗಳು ಬಂದ ದಾರಿಯೇ ಎದುರೈತೆ. ಅಯ್ಯೋ ದೇವ, ಹಾಪತಿಗಂತೂ ಇಷ್ಟಪ್ಪ ಜಾರದಿಲ್ಲ ಇದ್ದಿತ್ತ. ನಾವು ಹಾರ್ ಮೇಲೆ ಜೋರ್ ಮಳಿ ಬಂತ, ಸುಮಾರು ಗಾಡಿ ಎಲ್ಲ ತಿರುಗ್ತ. ವಾಪಸ್ ಮೇಲ್ ಹತ್ತೋತಿಗೆ ಮಾತ್ರ ಒಬ್ಬೊಬ್ಬರಿಗೆ ಸಾಕಾದಾರು ಅಷ್ಟಿಷ್ಟಲ್ಲ ಕಾಣಿ. ಒಂದ್ ಗಾಡಿ ಹತ್ತಿ ಸ್ವಲ್ಪ ಮುಂದೆ ಹಾರ್ ಕೊಡ್ಲೆ ಇನ್ನೊಂದ್ ಗಾಡಿ ತೆವಡ್ಕ ಬಿದ್ದಾಯ್ತು. ಇಳ್ಕೊಂಡ ಬಿದ್ದದ್ ಗಾಡಿನ ಎತ್ತಿ ದೂಡು ಅಂದ್ರೆ ನಿತ್ಕಂ ಕಾರು ಆತಲ್ಲ. ಆ ನಮನಿ ಜಾರೋದ ಕೆಸರ್ ರಾಶಿ ಒಳಗೆ ನಮ್ಗೂ ನಿತ್ಕೊಂಡ್ಕೂ ಆತಿಲ್ಲ, ಬೈಕ್ ದುಡುಗೂ ಆತಿಲ್ಲ. ಈ ಮೂಮೆಂಟ್ ಅಲ್ಲಿ ನಮ್ದು ಬಾಯ್ಸ್ ಒರಿಜಿನಲ್ ವಾಯ್ಸ್ ಎಲ್ಲ ಹೆಂಗಿರುತ್ತೆ ಗೊತ್ತಿದ? ಬನ್ನಿ ಕೇಳ್ಕ ಬಪ್ಪ ಒಂದ್ಸಲ. ಲಾರ್ಡ್ ಸ್ಪ್ಲೆಂಡರ್ ಅಂತೂ ಹೆಂಗೋ ಕಷ್ಟಪಟ್ಟು ಹೊತ್ಕ ಬಂದದಲ್ಲ ಹೌದು. ಆರೆ ಹಿಮಾಲಯನ ಮಾತ್ರ ಹೊತ್ತು ಕಾಯ್ದೆ ಅಲ್ಲೇ ತೆವಡಿ ಬೀಳ್ಲಕ. ಬಿದ್ದದ್ದು ಮತ್ತಾರಲ್ಲ, ನಂದ ಅಣ್ಣನೇ. ಆಗಳಿಂದ ಇಷ್ಟೊತ್ತರಿಗೂ ನಾನಿದ್ದ ಬೈಕ ಬೀಳ್ಲ ಇದ್ದಿತ್ತೆ. ಆರೆ ಲಾಸ್ಟ್ ಮೂಮೆಂಟಿಗೆ ಕೆಳಗೆ ರೀಚ್ ಆಯ್ತಾಯ್ತಂಬತ್ತಿಗೆ ತೆವು ಹುಡ್ಕ ಬಿದ್ದದ್ದೇ ಸೈ. ಬಿದ್ದದ್ದಾರು ಸಾಮಾನ್ಯ ಅಲ್ಲ, ಬಿದ್ದಿಕ್ಕೆ ಒಬ್ಬರದ ಕಾಲಂತೂ ನೋವಾಯ್ತು. ಪಾಪತಿಗೆ ಬಟ್ಟೆ ಎಲ್ಲರದು ಕ್ಲೀನ್ ಇದ್ದಿತ್ತ. ಆರೆ ಇಷ್ಟೊತ್ತ ಎದ್ಕ ಬಿದ್ಕ ಕೆಸರು ಹೊಡ್ಕಿ ಬಂದಲ್ಲ ಒಬ್ಬೊಬ್ರದ ಬಟ್ಟಿ ಕಾಣಿ ಹೆಂಗಾಯ್ತಂದಳಿ. ಇನ್ನು ಇದೇ ಹಸ್ದಾಗೆ ಮನೆಯವರಿಗೆ ಹಾಪ್ ಕಾತಿಲ್ಲ ಅಂದಳಿ ಅಲ್ಲೇ ಹತ್ರ ಇದ್ದಿದ್ದು ಒಂದು ಕಬ್ಬಿನಾಲೆ ಫಾಲ್ಸಿಗೆ ನಾವು ಬಂತ ಕಾಣಿ. ನಮ್ಮದಿಗೆಲ್ಲ ಕಂಬಳ ಮುಗಿದ್ರು ಕೂಡ್ಲೆ ಹೋರಿ ಮೈಯಾಗಿದ್ದ ಕೆಸರು ತೊಳಸೋದು ಹಿಂಗೆ ಅಲ್ದ. ಒಬ್ಬೊಬ್ರು ಮೈಯಾಗೆ ಲೆಕ್ಕ ಹಾಕ್ರೆ ಒಂದು 2-3 kg ಅಷ್ಟಾರು ಕೆಸರು ಮಣ್ಣು ಇದ್ದಿತ್ತೇನೋ. ಇಡೀ ದಿನ ಆಫ್ ರೋಡ್ ಫಾಲ್ಸ್ ಅಂದಳಿ ಗಮ್ಮತ್ ಮಾಡ್ತಾ ಇದ್ದಿದ್ದು ನಮಗೆ ಲಾಸ್ಟಿಗೆ ಒಂದು ಬ್ಯಾಡ್ ನ್ಯೂಸ್ ಕಾಯ್ತಾ ಕೂತ್ಕೊಂಡಿದ್ದಿತ್ತು. ನಾನ್ ಎಂತಕ್ಕೆ ಬೈಕಾಗೆ ಉಲ್ಟಾ ಕೂತ್ಕೊಂಡು ಒಂದು ಕೋಲ್ ಇಟ್ಕೊಂಡು ಹಾತಿದ್ದಾಳಿ ಕಂಡದ. ಎಸ್, ಇಲ್ಲೇ ಇತ್ತು ಕಾಣಿ ಈಗ ಆ ಬ್ಯಾಡ್ ನ್ಯೂಸ್. ಕಬ್ಬಿನಲ್ಲೇ ಫಾಲ್ಸಾಗೆ ಸ್ನಾನ ಎಲ್ಲ ಮಾಡಿ ಕೆಸರೆಲ್ಲ ತೊಳ್ಕೊಂಡ ಮೇಲೆ ಬಂದು ಬೈಕ್ ಸ್ಟಾರ್ಟ್ ಮಾಡುತ್ತೆ. ಎಲ್ಲರ ಬೈಕು ಸ್ಟಾರ್ಟ್ ಆಯ್ತು ಹೌದು. ಆರೆ ಒಂದು ಸ್ಪ್ಲೆಂಡರ್ ಮಾತ್ರ ಸ್ಟಾರ್ಟ್ ಆದ್ದೇ ಅಲ್ಲ. ಆ ಸ್ಪ್ಲೆಂಡರ್ ಕೈ ಕೊಟ್ಟದ ಜಾಗನು ಹೆಬ್ರಿಯಿಂದ ಒಂದು 14 ಕಿಲೋಮೀಟರ್ ದೂರ ಕಾಣಿ. ಇನ್ನೇನು ಹೆಬ್ರಿಗೆ ಒಂದು 5 ಕಿಲೋಮೀಟರ್ ದೂರ ಐತೇನೋ. ಅಷ್ಟೊತ್ತಿಗೆ ಗಾಡಿ ಅಂತೂ ಬಂದಾಯ್ತು. ಎಷ್ಟೇ ಸ್ಟಾರ್ಟ್ ಮಾಡೋನ್ ಅಳಿಕೊಂಡ್ರು ಗಾಡಿ ಅಂತೂ ಸ್ಟಾರ್ಟ್ ಆತಿಲ್ಲ. ಒಬ್ರು ಗ್ಯಾರೇಜರ್ ಒಬ್ರು ಬಂದ್ರ ಅವ್ರು ಮಾತ್ರ ಚೂರು ಡಿಂಗ್ ಆಗಿದಿರ. ಅವ್ರು ಎಂತೆಂತೆಲ್ಲ ಹೇಳಕ್ ಶುರು ಮಾಡ್ರ. ಮತ್ತೆ ಇದ್ರ ಅಗಳಿ ಬ್ಯಾಡ ಅಂದಳಿ ಗಾಡಿನ ಲೋಡ್ ಮಾಡ್ಕೊಂಡೇ ತಕೊಂಡಪ್ಪ ಅಂದಳಿ ಗೂಡ್ಸಿಗೆ ಹಾಕ್ತೆ. ಇವತ್ತು ನೈಟ್ ನಮ್ದು ಈ ಟ್ರಿಪ್ ಎಲ್ಲದ ಮುಗಿಸಿಕಿ ಒಳ್ಳೊಳ್ಳೆ ಪ್ಲಾನ್ ಇದ್ದಿತ್ತು. ಆರೆ ಈ ಬೈಕ್ ಹಾಳಾದ ಮಾತ್ರ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶಾಕ್ ಕೊಡ್ತ. ಬೈಕ್ನ ದುಡ್ಕೊಂಡು ಅಲ್ಲಿಂದ ಇಲ್ಲಿ ಬಪ್ಪಷ್ಟು ಕಮ್ಮಿ ಅಂದ್ರೂ ನಮ್ದೊಂದು 3 hours ವೇಸ್ಟ್ ಆಗಿದ್ದಿತ್ತೆ. ಹಾಗೆ ಹೆಬ್ರಿಗೆ ಬಂದ ನನ್ನ ಬೈಕ್ ಸರಿ ಆಯ್ತ ಕಂಡ್ರೆ ಗ್ಯಾರೇಜರ್ ಆಲ್ರೆಡಿ ಸರಿ ಮಾಡಿ ಇಟ್ಟಿದ್ದೀರ. ಬಿಲ್ ಮಾತ್ರ 3,500 ಐತೆ. ಇನ್ನು ಇಲ್ಲಿಂದ ಬೈಕ್ ತಕೊಂಡ ಸೀದಾ ಮನೆ ಬದಿಗೆ ಹೊರಟದ್ದು. ಈ ಟ್ರಿಪ್ಪಿಗೆ ಹೊರಡೋದಿಗಿದ್ದು ನಾವು ಇಷ್ಟೇ ಜನ. ಆರೆ ಟ್ರಿಪ್ ಮುಗಿಸಿ ಕೆಳಗ್ ಬಪ್ಪತ್ತಿಗೆ ಎಷ್ಟು ಜನ ನಮ್ಮೊಟ್ಟಿಗೆ ಆರ ಕಾಣಿ. ಇದ್ರಲ್ಲೇ ನಿಮಗೆ ಗೊತ್ತೈತೆ ಅನ್ಸುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಟ್ರಾವೆಲಿಂಗ್ ಮತ್ತೆ ಫ್ರೆಂಡ್ಸ್ ಎಷ್ಟು ಮುಖ್ಯ, ಮತ್ತೆ ಅದು ಎಷ್ಟು ಮೇನ್ ಪಾತ್ರ ವಹಿಸುತ್ತಂದಳಿ. ಸರಿ, ಹಂಗಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ. ಫೈನಲಿ ಎಲ್ಲ ಕೆಳಗೆ ಬಂತು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೆ. ಟಾಟಾ, ಟೇಕ್ ಕೇರ್, ಬೈ ಬಾಯ್.